ನಿರಾಳವಾಗಿ ಉಸಿರಾಡಬೇಕು ಅಂದ್ರೆ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರಬೇಕು. ಪ್ರಾಣವಾಯು ಆಮ್ಲಜನಕವನ್ನ ದೇಹದ ಮೂಲೆ ಮೂಲೆಗೂ ತಲುಪಿಸುವ ಲಂಗ್ಸ್ ಆರೋಗ್ಯ ಕೆಟ್ಟರೆ ಉಸಿರಿಗೆ ಕಂಟಕ. ಹಾಗಾಗಿ ಶ್ವಾಸದ ಆರೋಗ್ಯ ಕೆಡಿಸುವ ಕಾರಣಗಳು ಯಾವ್ಯಾವು, ಉಸಿರಿನ ಚೀಲ ಹುಷಾರು ತಪ್ಪದಂತೆ ಕಾಯೋದು ಹೇಗೆ, ಇಲ್ಲಿದೆ ಮಾಹಿತಿ. ಮನುಷ್ಯ ಉಸಿರಾಡುವುದು ಮೂಗಿನಿಂದಲೇ, ಆದರೆ ಉಸಿರಾಟಕ್ಕೆ ನೆರವಾಗುವುದು ಮಾತ್ರ ಒಳಗಿನ ಶ್ವಾಸಕೋಶ. ಇದರ ಕಾರ್ಯ ಚಟುವಟಿಕೆ ಚೆನ್ನಾಗಿದ್ರೆ ಮನುಷ್ಯ ಕೂಡ ಆರೋಗ್ಯವಾಗಿ ಇರ್ತಾನೆ. ನಮ್ಮ ಸುತ್ತಮುತ್ತಲಿನ ಗಾಳಿ ಅನೇಕ ಅಂಶಗಳನ್ನ ಒಳಗೊಂಡಿರತ್ತೆ. ಅದರಲ್ಲಿ ಆಮ್ಲಜನಕ ಮತ್ತು ಇಂಗಾಲದ ಡೈಆಕ್ಸೈಡ್ ಕೂಡ ಇರತ್ತೆ. ಎಲ್ಲವನ್ನ ಒಟ್ಟಿಗೆ ನಾವು ಮೂಗಿನ ಮೂಲಕ ಉಸಿರಾಟ ಪ್ರಕ್ರಿಯೆಯ ರೂಪದಲ್ಲಿ ಒಳಗೆ ತೆಗೆದುಕೊಳ್ಳುತ್ತೇವೆ. ನಮ್ಮ ಶ್ವಾಸಕೋಶ ಮುಖ್ಯವಾಗಿ ಆಮ್ಲಜನಕವನ್ನ ಮಾತ್ರ ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಫಿಲ್ಟರ್ ಮಾಡಿ ದೇಹದಿಂದ ಹೊರಕ್ಕೆ ಹಾಕುತ್ತೆ. ಇದೊಂದು ನಿರಂತರವಾದ ಪ್ರಕ್ರಿಯೆಯಾಗಿದ್ದು ಶ್ವಾಸಕೋಶ ಇದನ್ನ ಮಾಡಲೇಬೇಕು. ಆದರೆ ಒಂದು ವೇಳೆ ಶ್ವಾಸಕೋಶಕ್ಕೆ ಸೋಂಕು ಉಂಟಾಗಿ ಅದರಲ್ಲಿ ನೀರು ತುಂಬಿಕೊಳ್ಳಲು ಪ್ರಾರಂಭ ಮಾಡಿದ್ರೆ ಅದರಿಂದ ಶ್ವಾಸಕೋಶ ಸಂಪೂರ್ಣವಾಗಿ ಮುಚ್ಚಿಕೊಳ್ಳುತ್ತೆ ಮತ್ತು ಹಾಳಾಗುತ್ತೆ. ಶ್ವಾಸಕೋಶಕ್ಕೆ ಎದುರಾಗುವ ಸೋಂಕನ್ನ ನ್ಯೂಮೋನಿಯಾ ಅಂತ ಕರೀತಾರೆ. ನಮ್ಮ ದೇಹದಲ್ಲಿ ಶ್ವಾಸಕೋಶ ಬಹಳ ಮುಖ್ಯವಾದ ಅಂಗ. ಅದು ನಿಮಗೆ ಸಾಥ್ ಕೊಟ್ರೆ ಮಾತ್ರ ನೀವು ನಗನಗುತ್ತಾ ಇರುವುದಕ್ಕೆ ಸಾಧ್ಯ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಆಧುನಿಕ ಜೀವನ ಶೈಲಿಯನ್ನ ಅನುಸರಿಸಲು ಮುಂದಾಗ್ತಾರೆ. ಆದರೆ ನಿಮ್ಮ ಸಂಪೂರ್ಣ ಆರೋಗ್ಯವನ್ನ ನೀವೇ ಕಾಪಾಡಿಕೊಳ್ಳಬೇಕು. ನೀವು ಅನುಸರಿಸ್ತಾ ಇರುವ ಜೀವನ ಶೈಲಿಯಿಂದ ನಿಮಗೆ ಯಾವ ರೀತಿ ತೊಂದರೆ ಎದುರಾಗುತ್ತೆ ಎಂಬುದನ್ನ ಗ್ರಹಿಸಿ ಉತ್ತಮವಾದ ರೀತಿಯಲ್ಲಿ ಬದುಕಲು ಟ್ರೈ ಮಾಡಬೇಕು. ಆದ್ರೂ ನಾವೀಗ ಹೇಳುವ ಈ ಚಟುವಟಿಕೆಗಳು ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಉಂಟಾಗುವಂತೆ ಮಾಡಬಹುದು. ಎಚ್ಚರ. ಪ್ರಮುಖವಾಗಿ ಧೂಮಪಾನ ಮಾಡುವುದು, ಹಾನಿಕಾರಕ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದು, ಮಾಲಿನ್ಯ ತುಂಬಿದ ವಾತಾವರಣದಲ್ಲಿ ಬದುಕುವುದು, ದಿನ ಕಳೆದಂತೆ ಶ್ವಾಸಕೋಶದ ಅಂಗಾಂಗಗಳು ಧೂಳು ಮತ್ತು ಇನ್ನಿತರ ಹಾನಿಕಾರಕ ಅಂಶಗಳನ್ನ ತನ್ನಲ್ಲಿ ಹಿಡಿದಿಟ್ಟುಕೊಂಡು ಉಸಿರಾಟಕ್ಕೆ ತೊಂದರೆ ಉಂಟು ಮಾಡುವುದು, ಇದು ಶ್ವಾಸಕೋಶಕ್ಕೆ ಸಂಚಕಾರ ತಂದೊಡ್ಡಬಹುದು. ಇದಕ್ಕಾಗಿ ನಿಮಗೆ ಶ್ವಾಸಕೋಶದ ಕಾಯಿಲೆ ಮತ್ತು ಅದರ ರೋಗ ಲಕ್ಷಣಗಳ ಬಗ್ಗೆ ಅರಿವು ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಕೆಲವೊಂದು ಕಾಯಿಲೆ ರೋಗ ಲಕ್ಷಣಗಳು ನಿಮಗೆ ಮೊದಲೇ ಕಂಡು ಬರುತ್ತೆ. ಅವುಗಳನ್ನ ಸುಲಭವಾಗಿ ಆರಂಭದಲ್ಲಿ ಚಿಕಿತ್ಸೆ ನೀಡಿ ಪರಿಹರಿಸಿಕೊಳ್ಳಬಹುದು. ಶ್ವಾಸಕೋಶದ ಕಾಯಿಲೆಗೆ ಸಂಬಂಧಪಟ್ಟಂತೆ ಕೆಲವೊಂದು ರೋಗ ಲಕ್ಷಣಗಳು ಈ ರೀತಿ ಇದೆ. ನೀವು ಸಾಧಾರಣವಾಗಿ ಉಸಿರಾಡಲು ಸಾಧ್ಯವಾಗ್ತಾ ಇಲ್ಲ ಅಥವಾ ನಿಮಗೆ ಉಸಿರಾಟದ ತೊಂದರೆ ಇದೆ ಅಂದ್ರೆ ಅದು ಶ್ವಾಸಕೋಶದ ಹಾನಿ ಎಂದು ತಿಳಿದುಕೊಳ್ಳಬಹುದು. ಆದರೆ ಉಸಿರಾಟದ ತೊಂದರೆ ಕೆಲವೊಮ್ಮೆ ಹೃದಯದ ಕಾಯಿಲೆಯನ್ನ ಸಹ ಸೂಚಿಸುತ್ತೆ. ಹೀಗಾಗಿ ಇಂತಹ ರೋಗ ಲಕ್ಷಣ ಒಂದು ವೇಳೆ ನಿಮಗೆ ಕಂಡು ಬಂದ್ರೆ ತಕ್ಷಣವೇ ವೈದ್ಯರ ಬಳಿ ತೋರಿಸಿಕೊಳ್ಳಿ. ಶ್ವಾಸಕೋಶದ ಸೋಂಕು ಇರುವವರಿಗೆ ಕೆಮ್ಮು ಕೂಡ ನಿರಂತರವಾಗಿ ಇದ್ದೇ ಇರುತ್ತೆ ಅಂತ ತಿಳಿದು ಬಂದಿದೆ. ಕೆಮ್ಮಿಗೆ ಸಂಬಂಧಪಟ್ಟ ಯಾವುದೇ ಔಷಧಿಗಳನ್ನ ತೆಗೆದುಕೊಂಡ್ರೂ ಸಹ ಇದು ಕಡಿಮೆ ಆಗುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಶ್ವಾಸಕೋಶ ಕ್ರಮೇಣವಾಗಿ ಹಾಳಾಗಿದೆ ಅಂತ ಹೇಳಬಹುದು. ಶ್ವಾಸಕೋಶದ ಸಮಸ್ಯೆ ಇರುವವರಿಗೆ ಉಸಿರಾಟದ ತೊಂದರೆ ಕಂಡುಬರದೆ ನಿಜ. ಆದರೆ ತೆಗೆದುಕೊಂಡ ಉಸಿರನ್ನ ಹೊರಕ್ಕೆ ಬಿಡುವಾಗ ಮಾತ್ರ ಒಂದು ರೀತಿಯ ನೋವು ಮತ್ತು ಅಸಹಜತೆ ಕಂಡುಬರುತ್ತೆ. ಇದು ನಿಮ್ಮ ಶ್ವಾಸಕೋಶ ಸರಿಯಾದ ಆಕಾರದಲ್ಲಿ ಇಲ್ಲ ಅಂತ ಹೇಳುತ್ತೆ. ನಿಮಗೆ ಒಂದು ವೇಳೆ ಕೆಮ್ಮಿದಾಗ ರಕ್ತ ಬರ್ತಾ ಇದ್ರೆ ಅದನ್ನ ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಯಾಕಂದ್ರೆ ಇದು ಬಹಳ ಡೇಂಜರ್. ತುಂಬಾ ಗಂಭೀರವಾದ ಆರೋಗ್ಯ ಸಮಸ್ಯೆ ಮತ್ತು ಶ್ವಾಸಕೋಶದ ತೊಂದರೆಯನ್ನ ಸೂಚಿಸುತ್ತೆ. ಹಾಗಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಹೀಗಾದ್ರೆ ದಯವಿಟ್ಟು ನಿರ್ಲಕ್ಷ್ಯ ಬೇಡ. ಶ್ವಾಸಕೋಶದ ತೊಂದರೆ ಎದುರಾದ ಜನರಿಗೆ ಉಸಿರಾಟದ ಸಮಸ್ಯೆ ಇರುವ ಕಾರಣದಿಂದ ಸಂಪೂರ್ಣವಾಗಿ ಉಸಿರಾಡೋದಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಅವರಿಗೆ ಅನ್ಸುತ್ತೆ. ಇಂತಹ ಸಂದರ್ಭದಲ್ಲಿ ಶ್ವಾಸಕೋಶ ತೊಂದರೆಗೆ ಒಳಗಾಗಿದೆ ಎಂಬುದನ್ನು ತಿಳಿದುಕೊಳ್ಳಿ. ವ್ಯಾಯಾಮ ಮಾಡಲು ಸಾಧ್ಯವಾಗದೇ ಇರಬಹುದು. ನಡೆಯುವಾಗ ಉಸಿರಾಟದ ತೊಂದರೆ ಎದುರಾಗಬಹುದು. ಎದೆ ಬಿಗಿತ ಕಂಡುಬರುವುದು, ಎದೆ ಕಟ್ಟುವುದು, ಈ ರೀತಿಯ ಇನ್ನೂ ಕೆಲವು ಲಕ್ಷಣಗಳನ್ನ ಗಮನಿಸಬಹುದು. ಕೆಮ್ಮಿದಾಗ ಕಫದ ಸಮಸ್ಯೆಯಿಂದ ಎದೆ ಕಟ್ಟುವ ಅನುಭವ ಆದ್ರೆ ಮತ್ತು ಇದು ನಿರಂತರವಾಗಿ ಮುಂದುವರೆದ್ರೆ ನೀವು ವೈದ್ಯರನ್ನ ನೋಡಲೇಬೇಕು. ಯಾಕಂದ್ರೆ ಶ್ವಾಸಕೋಶ ಹಾಳಾದಾಗ ಎದೆ ಕಟ್ಟುವ ಮತ್ತು ಎದೆ ಭಾರ ಅನಿಸುವ ಅನುಭವ ಎದುರಾಗುತ್ತೆ. ಪದೇ ಪದೇ ಎದೆ ನೋವು ಬರುವುದು, ನಿಮ್ಮ ಶ್ವಾಸಕೋಶಗಳು ಒಂದು ವೇಳೆ ದುರ್ಬಲವಾಗಿದ್ರೆ ಅಥವಾ ಅನಾರೋಗ್ಯಕರವಾಗಿದ್ರೆ ನಿಮಗೆ ಪದೇ ಪದೇ ಎದೆ ನೋವು ಬರುತ್ತೆ. ನಮ್ಮ ದೇಹ ಸರಿಯಾದ ರೀತಿಯಲ್ಲಿ ಆಮ್ಲಜನಕವನ್ನ ತೆಗೆದುಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ ಎಂಬುದನ್ನ ಇದು ಹೇಳುತ್ತೆ. ಕೆಲವೊಮ್ಮೆ ನೋವು ನಿರಂತರವಾಗಿ ವಾರ ಕಳೆದ್ರೂ ಸಹ ಹಾಗೆ ಇರುತ್ತೆ. ಇದು ಸಹ
ಶ್ವಾಸಕೋಶ ಹಾಳಾಗಿದೆ ಎಂಬುದನ್ನು ಹೇಳುತ್ತೆ. ನಿಮ್ಮ ಸಂಪೂರ್ಣ ದೇಹ ಕಾರ್ಯ ಚಟುವಟಿಕೆಯಲ್ಲಿ ಶ್ವಾಸಕೋಶದ ಪಾತ್ರ ಬಹಳಷ್ಟು. ಹಾಗಾಗಿ ಇದೊಂದು ಬಹಳ ಮುಖ್ಯವಾದ ಅಂಗ ಎಂಬುದನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಬೇಕು. ಶ್ವಾಸಕೋಶದ ಆರೋಗ್ಯದ ನಿಟ್ಟಿನಲ್ಲಿ ಧೂಮಪಾನ ಬಿಟ್ಟುಬಿಡಿ. ಆರೋಗ್ಯಕರವಾದ ಆಹಾರಗಳನ್ನು ಸೇವಿಸಿ. ಹೆಚ್ಚಾಗಿ ಹಸಿರು ಎಲೆ ತರಕಾರಿಗಳು, ಸೊಪ್ಪು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿರಲಿ. ವ್ಯಾಯಾಮ ಮಾಡುವುದನ್ನು ಮರಿಬೇಡಿ. ಶ್ವಾಸಕೋಶದ ಪ್ರಸ್ತುತ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಳ್ಳಲು ಡಾಕ್ಟರ್ ಬಳಿ ಹೋಗೋದನ್ನು ಮರಿಬೇಡಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.